ಹಲೋ ನಮಸ್ಕಾರ. ನನ್ನ ಹೆಸರು ಚೈತ್ರ ಅರ್ಲಿಕಟ್ಟಿ. ನಾನು ಬಂದಿರೋದು ರಾಣೆಬೆನ್ನೂರಿಂದ. ನಂದು ಡಿಗ್ರಿ ನಾನು ರೀಸೆಂಟಾಗಿ 2023ರಲ್ಲಿ ಮುಗಿಸಿದೆ. ಅವಾಗ ಒಂದು ವರ್ಷ ಗ್ಯಾಪ್ ಆಗ್ಬಿಡ್ತು ನಂದು. ಅಂದರೆ ಫ್ಯಾಮಿಲಿ ಸಿಚುವೇಶನ್ ಸರಿ ಇದ್ದಿಲ್ಲ ನಂದು. ನನಗೆ ಆವಾಗ ತುಂಬಾ ಜಾಬ್ ನೀಡ್ ಇತ್ತು. ಜಾಬ್ಗೋಸ್ಕರ ನಾನು ಎಲ್ಲ ಕಡೆ ತುಂಬಾ ಸರ್ಚ್ ಮಾಡಿದೆ. ಏನು ಮಾಡಬೇಕು ಅಂತ ಒಂದು ಗೊತ್ತಾಗಲಿಲ್ಲ. ಅವಾಗ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಮ್ಮ ಕಾಲೇಜಿಗೆ ಗುರುಕುಲ್ ಟೀಮಿಂದ ವಿಸಿಟ್ ಮಾಡಿದ್ರು. ಅವಾಗ ನಾನು ಅದೆಲ್ಲ ಸುಳ್ಳು ಬಿಡು, ಬೇರೆ ಎಲ್ಲ ತಪ್ಪು ಬಂದು ಹೋಗ್ತವೆ ಬೇರೆ ಟೀಮ್ಸ್ನ, ಅದೇ ಥರನ ಮಾಡ್ಕೊಂಡಿದ್ದೆ. ಬಟ್ ಯಾವಾಗ ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು, ಅವಾಗ ನನ್ನ ಮನೇಲಿ ಸಿಚುವೇಶನ್ ಸರಿ ಇಲ್ದಾಗ ನಮ್ಮ ಕಾಲೇಜಿಂದ ಬಂದವರು ಇಲ್ಲಿ 5-6 ಜನ ಹುಡುಗಿರು ಪ್ಲೇಸ್ಮೆಂಟ್ ಆಯಿತು. ಅವಾಗ ನಾನು ಗುರುಕುಲ್ ಸ್ಕಿಲ್ಸ್ ಮೇಲೆ ಸ್ವಲ್ಪ ನಂಬಿಕೆ ಬಂತು. ನಾನು ಒಂದ್ಸಲ ಯಾಕೆ ಹೋಗಿ ಟ್ರೈ ಮಾಡಬಾರ್ದು, ನೋಡೋಣ ನನ್ನದು ಕೆಲಸ ಆಗುತ್ತೋ, ಸೆಲೆಕ್ಟ್ ಆಗ್ತೀನೋ ಅಂತ ಅನ್ಕೊಂಡು ನಾನು ಬಂದೆ. ಗುರುಕುಲ್ ಸ್ಕಿಲ್ಸಿಗೆ ಒನ್ ಟೈಮ್ ಬಂದಮೇಲೆ ನಾನು ತುಂಬಾ ವಿಷಯಗಳನ್ನ ಕಲಿತೆ. ಫಸ್ಟ್ ಕಲ್ತಿದ್ದಾಗ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ಇಷ್ಟು ಗಂಟೆಗೆ ಎಷ್ಟು ಬೆಳಗ್ಗೆ ಬೇಗ ಬರಬೇಕು ಅಂದ್ರೆ ಇಷ್ಟು ಗಂಟೆ ಕರಂತಿಗೆ ಇಲ್ಲಿ ಇರಬೇಕು, ಅದು ಬಿಟ್ಟು ಲೇಟಾಗಿ ಬರೋದು ಬೇಡ, ಬರೋದು ಬಿಡೋದು ಎಲ್ಲ ಕಲ್ತಿದ್ದು ನಾವು ಇಲ್ಲೇ. ಅದು ಬಿಟ್ಟು ಕಮ್ಯುನಿಕೇಶನ್ ನನಗೆ ಬರೋದು ಸ್ವಲ್ಪ, ಬಟ್ ರೀಡಿಂಗ್ ಪರ್ಪಸ್ಸು ರೈಟಿಂಗ್ ಪರ್ಪಸ್ ಅಷ್ಟೇ ಬರೋದು. ಅದು ಬಿಟ್ಟು ನೆಕ್ಸ್ಟ್ ಪೇರೆಂಟ್ಸ್ ಜೊತೆಗೆ ಹೆಂಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ನನಗೆ ಬರ್ತಿದ್ದಿಲ್ಲ. ಇಲ್ಲಿ ಬಂದಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲಿತೆ. ನೆಕ್ಸ್ಟ್ ಹೇಳಬೇಕಾದ್ರೆ ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಕಂಪ್ಯೂಟರ್ ಸ್ಕಿಲ್ಸಲ್ಲಿ MS ವರ್ಡ್ ಆಯ್ತು, ನಮ್ಗೆ ಹೆಂಗೆ ಬೇಕು, ಮೇನು ಪ್ರೆಸೆಂಟೇಷನ್ ಮಾಡೋದು ಹೆಂಗೆ, ಬೇರೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಹೆಂಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಕಲಿತೆ. ಹೇಳಬೇಕು ಅಂದ್ರೆ ಗುರುಕುಲ್ ಸ್ಕಿಲ್ಸ್ ಬರೀ ಟೀಮ್ ಅಷ್ಟೇ ಅಲ್ಲ, ಇಲ್ಲಿ ಬಂದವರಿಗೆ ಹೆಂಗಿರಬೇಕು, ಬೇರೆಯವ್ರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆ ಡಿಸಿಪ್ಲಿನ್ ಆಗಿರಬೇಕು, ಎಲ್ಲ ಸಾಫ್ಟ್ ಸ್ಕಿಲ್ಲಿಂದ ಹಿಡಿದು ನಮ್ದು ಏನು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಸ್ಕಿಲ್ಸು ಎಲ್ಲನೂ ಕಲಿಸ್ಕೊಡ್ತಾರೆ. ರೀಸೆಂಟಾಗಿ ನಾನು ಬಂದು ಸ್ವಲ್ಪ 1.5 ಮಂತಲ್ಲಿ ನಾನು ಸೆಜಿಲಿಟಿ ಕಂಪ್ನಿಗೆ ಸೆಲೆಕ್ಟ್ ಆದೆ. ಅದ್ರ ಜೊತೆ ಸೆಜಿಲಿಟಿ ಕಂಪ್ನಿ ಬೇರೆ ಕಂಪ್ನಿ ಅಷ್ಟೇ ಅಲ್ಲ, ಅದ್ರ ಜೊತೆ ಗುಡ್ ರೆಕಮೆಂಡೇಶನ್ ಇರೋ ಕಂಪ್ನಿ ಕೂಡ ಹೌದು. ಬಂದು ಜಾಯಿನ್ ಆಗೋದು ಗುರುಕುಲ್ ಸ್ಕಿಲ್ಸಿಗೆ. ಒಂದ್ಸಲಿ ಬಂದು ವಿಸಿಟ್ ಮಾಡ್ರಿ, ನೀವೇ ಬೇಕಂತ ಹೇಳ್ತೀರಾ. 100% ನಾನು ಶ್ಯೂರಿಟಿ ಕೊಡ್ತೀನಿ, ಜಾಬ್ ಕೂಡ ಆಗುತ್ತೆ. ಬಟ್ ನಿಮ್ದು ಹೆಂಗೆ ನಾಲೆಜ್ ಇದೆಯಲ್ಲ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಇಲ್ಲಿ ಬಂದು ಜಾಯಿನ್ ಆಗಿ. ಥ್ಯಾಂಕ್ ಯು ಗುರುಕುಲ್ ಸ್ಕಿಲ್ಸ್.